ಪ್ರವಾದಿ ಯೆಶಾಯನ ಗ್ರಂಥದಿಂದ ಮೊದಲನೆಯ ವಾಕ್ಯ. ಸರ್ವೇಶ್ವರ ಸ್ವಾಮಿ ಹೇಳುವುದೇನೆಂದರೆ, ನ್ಯಾಯವನ್ನು ಅನುಸರಿಸಿರಿ, ನೀತಿಯನ್ನು ಆಚರಿಸಿರಿ, ಏಕೆಂದರೆ ನಾನು ನೀಡುವ ಮುಕ್ತಿಯು ಬೇಗನೆ ಬರುವುದು, ನಾನು ತರುವ ಸತ್ಸಂಗವು ಕೂಡಲೇ ಬರುವುದು. ಅಂಥ ದೇಶಗಳಲ್ಲಿ ಯಾರ್ಯಾರು ಸರ್ವೇಶ್ವರ ಎಂದು ನನ್ನನ್ನು ಅವಲಂಬಿಸಿ ಪೂಜಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸನಾಗಿ ಸಾವಿರ ದಿನಗಳನ್ನು ಕೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ಜೊತೆಗೆ ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸುತ್ತಾರೋ ಅವರೆಲ್ಲರನ್ನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು. ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು. ನನ್ನ ಬಲಿಪೀಠದ ಮೇಲೆ ಅವರು ನೀಡುವ ದಹನ ಬಲಿಗಳನ್ನು ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು. ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಪ್ರಭುವಿನ ವಾಕ್ಯ. ಎರಡನೆಯ ವಾಚನ. ದೇವರು ಇಸ್ರಾಯೇಲರಿಂದ ಕಾಣುತ್ತಿರುವ ಮೊದಲನ್ನು ತೆಗೆದುಕೊಳ್ಳುವುದಲ್ಲ. ಪೌಲನು ರೋಮದವರ ಪತ್ರದಿಂದ ವಾಚನ. ಸಹೋದರರೇ, ಈಗ ನಾನು ಇಸ್ರಾಯೇಲರಲ್ಲದ ನಿಮ್ಮನ್ನು ಉದ್ದೇಶಿಸಿ ಹೇಳುತ್ತೇನೆ. ನಾನು ನಿಮ್ಮಂತ ಅನ್ಯಜನರಿಗೆ ಪ್ರೇಷಿತನಾಗಿ ಕಳುಹಿಸಲ್ಪಟ್ಟವನು. ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮಾಶ್ರಯವನ್ನು ಮೂಡಿಸಿ ಅವರಲ್ಲಿ ಬಹುಶಃ ಕೆಲವನ್ನಾದರೂ ಉದಾರವಾಗಿರಲು ಸಾಧ್ಯವಾಗುತ್ತೆಂದು ನಂಬುತ್ತೇನೆ. ಇಸ್ರಾಯೇಲರು ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಳಗೆ ಸನ್ನಾಗಲು ಸಾಧ್ಯವಾಗುತ್ತಾದರೆ ಅವರು ಸ್ವೀಕೃತರಾಗುವಾಗ ಇನ್ನೇನಾದರೂ ಸಂಭವಿಸಲು ಸತ್ತವರು ಜೀವಕ್ಕೆ ಇದ್ದು ಬಂಧನವಾಗುವುದಲ್ಲದೆ ದೇವರು ತಾವು ನೀಡುವ ಬರಲನ್ನಾಗಲಿ ಕೊಡುವ ಕರೆಯನ್ನಾಗಲಿ ನೀವು ತೆಗೆದುಕೊಳ್ಳುವುದಲ್ಲ. ಇಸ್ರಾಯೇಲರ ನೀವು ಇನ್ನೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ. ಆದರೆ ಈಗ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವೇಶ್ವರರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನು ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಭುವಿನ ವಾಕ್ಯವು. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ಟೈರ್ ಹಾಗೂ ಸೀದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಪ್ರಭು, ದಾವೀದನ ಕುಲಪುತ್ರರೇ, ನಮಗೆ ದಯತೋರಿರಿ. ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಆಕೆಗೆ ಒಂದು ಮಾತನ್ನು ಹೇಳಲಿಲ್ಲ. ಶಿಕ್ಷಕರು ಹತ್ತಿರಕ್ಕೆ ಬಂದು ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮಯ ಗುಲಾಬುತ್ತಾ ನಮ್ಮನ್ನು ಬೆಂಬಲಿಸಿ ಬಂದಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳುಹಿಸುವುದು ತಪ್ಪಿಹೋದ ಕುರಿಗಳಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಆದರೆ ಆಕೆ ಯೇಸುವಿಗೆ ಅಡ್ಡಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದರು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಸೇರುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಪ್ರಭು, ನಾಯಿಗಳಿಗಾದರೂ ತಮ್ಮ ಯಜಮಾನನ ಬೇಕಿನಿಂದ ಕೆಳಗೆ ಬೀಳುವ ಸೂರುಪಾನವನ್ನು ತಿನ್ನುತ್ತವೆ ಅಲ್ಲವೇ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಭುವಿನ ಶುಭ ಸಂದೇಶ.